ಹಾಯ್ ಫ್ರೆಂಡ್ಸ್, 21,413 ಪೋಸ್ಟ್ಗಳು ಏನು ಅಂಚೆ ಇಲಾಖೆಯಿಂದ ಕರೆದಾರೋ ಅದ್ರದ್ದು ಒಂದೇ ನೋಟಿಫಿಕೇಶನ್ ಬಿಟ್ಟದಾರೋ. ಅದೇ ರೀತಿ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರೋ ಅಂತೇಳಿ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗಾದ್ರೆ ನೋಡೋಣ ಬರ್ರಿ. ಒಂದನೇ ಲಿಸ್ಟ್ ಈಗಾಗಲೇ ಬಿಟ್ಟದಾರೋ. ಅದು ಕಟ್ಟಪ್ ಹೆಚ್ಚಿಗಿನಿಲ್ಲ. ಕಾರಣ ಏನಂತಂದ್ರೆ ಹೊರ ಜಿಲ್ಲಾದಾಗ ಏನು ಹಾಕಿರ್ತಾರಲ್ಲ ಅವರ ಬಿಟ್ಟು ಬಂದ ಅವ್ರ ಜಿಲ್ಲಾಕ್ಕೆ ಬರ್ಬೇಕಂತ ಏನು ಹಾಕಿರ್ತಾರೋ ಅದೇ ರೀತಿನ ಈ ಸಲ ಕಟಪ್ ನಿಲ್ಲಕ್ಕೆ ಅದು ಕಾರಣ ಆಗಿರ್ಬೋದು. ಒಳ್ಳೆ ವೇಕೆನ್ಸಿನೂ ಆದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಐತಿ. ಅದೇ ರೀತಿನ ಕಟಪ್ ನಿಂತಿರೋದು ಬಂದ್ಬಿಟ್ಟು ತಾಲೂಕು ವೈಸ್ ಬಿಟ್ಟಿದಾರೋ. ಅದೇ ರೀತಿ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರಂತಂದ್ರೆ ಈಗಾಗಲೇ ಒಂದನೇ ಲಿಸ್ಟ್ ಏನು ಬಿಟ್ಟದಾರಲ್ಲ ಅವ್ರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಾರೋ. ಆ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳನ್ನ ಅಂದ್ರೆ ಏಪ್ರಿಲ್ 7ನೇ ತಾರೀಕು ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಅಂತ ಹೇಳಿದಾರೋ. ಆ ಡೇಟ್ ಮುಗಿದ ನಂತರ ಅವರೆಲ್ಲ ಕಂಪ್ಲೀಟ್ ಆದ ನಂತರ ಎರಡನೇ ಲಿಸ್ಟ್ ಬಿಡ್ತಾರೋ. ಹಿಂಗೆ ಅವ್ರ ಒಂದು 8 ಲಿಸ್ಟ್ ಮಟ್ಟ ಬಿಡ್ಬೋದು ಅಂತ ಅಂದಂಗೆ ಮಾಡಿದಾರೋ. ಎಷ್ಟು ಲಿಸ್ಟ್ಗಳು ಬಿಟ್ಕೊತ ಹೋಗ್ತಾರಲ್ಲ ಹಂಗೆ ಕಡಿಮೆ ಕಟಪ್ ನಿಲ್ಕೊತ ಹೋಗ್ತೈತಿ. ಯಾರೂ ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ಮನ್ನು ಕೊಂಡ್ತಾವು. ಅದೇ ರೀತಿ ನೀವು ಇದಕ್ಕೆ ಅಂತೇಳಿ ಫಿಕ್ಸ್ ಹಾಕೋಬೇಡ್ರಿ, ಇದೇ ಜಾಬ್ಗೆ ಅಂತೇಳಿ. ನಿಮಗಂತೂ ರಗಡ್ ಜಾಬ್ಗಳು ಸಿಗ್ತಾವೆ. ಅದೇ ರೀತಿ ಹೋದ್ರೆ ಒಂದನೇ ಲಿಸ್ಟ್ ಏನಾರ ನಿಮಗೆ PDF ಬೇಕಾಗಿತ್ತು ಅಂದ್ರೆ ನಾನು ಆಲ್ರೆಡಿ ಅದ್ರದ್ದು ವಿಡಿಯೋ ಮಾಡಿ ನನ್ನ ಚಾನಲ್ದಾಗ ಹಾಕಿದ್ರು, ಅಲ್ಲಿ ಹೋಗಿ ನೋಡ್ರಿ. ಇದೇ ಥರ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು ಫ್ರೆಂಡ್ಸ್.